ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ನೋಡೋಣ ಕೆಲವೊಂದು ಸ್ಟಾಕ್ಸ್ನ ರೆಡಿ ಮಾಡಿದ್ದೀನಿ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗೋಸ್ಕರ. ಮೊದಲನೇ ಸ್ಟಾಕ್ ಇಲ್ಲಿ ನಾವು ನೋಡೋಣ ಜುಬ್ಲೆಂಟ್ ಫುಡ್ ಅಂದ್ಬಿಟ್ಟು. ಜುಬ್ಲೆಂಟ್ ಫುಡ್ ನಿಮಗೆಲ್ಲ ಗೊತ್ತಿರುತ್ತೆ ಸ್ಟಾಕ್ ಬಗ್ಗೆ. ಸೊ ಇದು ನೋಡಿ, ಒನ್ ಡೇ ಪ್ಯಾಟರ್ನ್ ಹಾಕಿದ್ದೀನಿ, ಡೈಲಿ ಪ್ಯಾಟರ್ನ್. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ನೀವು ನೋಡ್ಬೋದು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯಂಡ್ ಸೊ ಇದ್ರದ್ದು ಲೆವೆಲ್ ಬಂದು 640 650 ರೇಂಜಲ್ಲಿದೆ. ಆ್ಯಂಡ್ ಇದು ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಐ ಥಿಂಕ್ 2022ರಲ್ಲಿ ಆ ಲೆವೆಲಲ್ಲಿತ್ತು. 2022ರಲ್ಲಿ ಇದರಲ್ಲಿ ಈಗ ಅದೇ ಲೆವೆಲ್ಗೆ ಬಂದಿದೆ, 250 260 ರೇಂಜ್ಗೆ. ಅಥವಾ ನೀವು ಈ ಲೆವೆಲಲ್ಲಿ ಏನಾದರೂ ನೀವು ಬೈ ಮಾಡಿದ್ರು ಕೂಡ 260 265 ಲೆವೆಲಲ್ಲಿ ಬೈ ಮಾಡಿದ್ರೆ ನಮ್ಮ ಮೊದಲನೇ ಟಾರ್ಗೆಟ್ ಆಗಿರುತ್ತೆ 650. 650 ಲೆವೆಲ್ ನೀವು 650 660 ಲೆವೆಲಲ್ಲಿ ಬ್ರೇಕ್ ಮಾಡಿದ್ರು ಕೂಡ ಇಲ್ಲಿಂದ ಇನ್ನೊಂದು ₹100 ಮೇಲೆ ಹೋಗುತ್ತೆ ಚಾನ್ಸಸ್ ಖಂಡಿತ ಇದೆ. ಇಲ್ಲಿಂದ ನೀವು 700 ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಆಮೇಲೆ ಇಲ್ಲಿಂದ ನಿಮಗೆ ಎರಡನೇ ಟಾರ್ಗೆಟು 800, ಇಲ್ಲಿಂದ ಆಮೇಲೆ ಮೂರನೇ ಟಾರ್ಗೆಟ್ 900. ಸೊ ಇಲ್ಲಿಂದ ₹100 ಮೇಲೆ ಹೋಗೋ ಚಾನ್ಸಸ್ ಖಂಡಿತ ಕಾಣ್ತಿದೆ. ಯಾಕಂದರೆ ಇಲ್ಲಿ ನೋಡಿ, ಇದು ನೀವು ಬ್ರೇಕೌಟ್ ನೋಡ್ಬೋದು ಯಾವ ರೀತಿ. ಸುಮಾರು 2022 2 ವರ್ಷ ಆಗಿದ ನಂತರ ಆ ರೇಂಜಿಗೆ ಬಂದಿದೆ. ಕನ್ಸಿಸ್ಟೆಂಟ್ಲಿ ಮೇಲೆ ಬಂದು ಇಲ್ಲಿಂದ ನನ್ನ ಪ್ರಕಾರ ಇದು ರೀಚ್ ಆಗಿ ಇದು ಎಲ್ಲ ಬ್ರೇಕೌಟ್ ಟಾರ್ಗೆಟ್ ಅಚೀವ್ ಆಗೋಂಥ ಚಾನ್ಸಸ್ ತುಂಬ ಇದೆ. ಬಟ್ ಯಾವುದಕ್ಕೂ ನೀವು ಇಲ್ಲಿಂದ ಒಂದು ವೇಳೆ ಬೈ ಮಾಡಿದ್ರು ಕೂಡ ಈ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 635 630 ಆ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ. ಸೊ ನಮ್ಮ ಇನ್ನೊಂದು ಸ್ಟಾಕ್ ನೋಡೋಣ, ಕೊಪ್ರಾನ್ ಅಂತ. ಇದು ಕೂಡ ಭಾಳಷ್ಟು ದಿನಗಳಿಂದ ನೋಡ್ತಾ ಇದ್ದೀನಿ ಈ ಸ್ಟಾಕು. ಇದು ಕೂಡ ನೀವು ನೋಡ್ಬೋದು. ಬೇಕಾದ್ರೆ ಈ ಚಾರ್ಟಲ್ಲಿ ನೋಡಿ, ವಾಲ್ಯೂಮ್ ನೋಡಿ ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತ. ನೀವು ಬೇಕಾದ್ರೆ ಈ ಲೆವೆಲಲ್ಲಿ ನೀವು ಇಲ್ಲಿ ನೋಡಿ, ಇದು ಬ್ರೇಕೌಟ್ ಇನ್ನೂ ಆಗಿಲ್ಲ. ಇದು ಬ್ರೇಕೌಟ್ ಆಗೋ ಚಾನ್ಸ್ ತುಂಬ ಇದೆ. ಇಲ್ಲಿ ನೋಡಿ, ಈ ಲೆವೆಲಲ್ಲಿ 327. ಒಂದು ವೇಳೆ 327 ಬ್ರೇಕೌಟ್ ಆಯ್ತು ಅಂದರೆ ಖಂಡಿತ ಆಗೋ ಚಾನ್ಸ್. ಯಾಕಂದರೆ ಹತ್ರದಲ್ಲಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ವಾಲ್ಯೂಮ್ ನೋಡಿ ಯಾವ ಥರ ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿ, ಖಂಡಿತ ಇದು ಹತ್ರಕ್ಕೆ ಬಂದಿದೆ. ಸೊ ಇಲ್ಲಿಂದ ಇದು ಬ್ರೇಕೌಟ್ ಆಗಿದ ತಕ್ಷಣ ನೀವು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬರುತ್ತೆ 364 365 70 ಇಲ್ಲಿವರೆಗೂ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ನೀವು ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗೋಸ್ಕರ ಇದು ಪ್ಲ್ಯಾನ್ ಮಾಡ್ಕೊಬೋದು. ಒಂದು ವೇಳೆ ಈ ಲೆವೆಲಲ್ಲಿ ನೀವೇನಾದರೂ ಬೈ ಮಾಡಿದ್ರು ಕೂಡ 320 325 ಲೆವೆಲಲ್ಲಿ ಬೈ ಮಾಡಿದ್ರೆ ಸೊ ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ 298 ಅಥವಾ 300 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ ಈ ಲೆವೆಲಲ್ಲಿ ನೀವು ಎಂಟ್ರಿ ಮಾಡಿ ನಿಮ್ಮ ಟಾರ್ಗೆಟ್ ನೀವು ನಿಮ್ಮ ರಿಟರ್ನ್ಗೆ ಅನುಸಾರ ನೀವು ಟಾರ್ಗೆಟ್ ಪ್ಲ್ಯಾನ್ ಮಾಡ್ಕೊಬೋದು. ವಾಲ್ಯೂಮ್ ನೋಡಿ ಯಾವ ಥರ ಕಾಣ್ತಿದೆ ಇಲ್ಲಿ, ಕಂಬಗಳು, ಗ್ರೀನ್ ಕಂಬಗಳು. ಸೊ ನಮ್ಮ ಇನ್ನೊಂದು ಸ್ಟಾಕ್ ನೋಡೋಣ, ಲವೇಬಲ್ ಅಂತ. ಇದು ಕೂಡ ನೀವು ಅಷ್ಟೇ ಇಲ್ಲಿ ನೋಡ್ಬೋದು. ನೋಡಿ ಯಾವ ರೀತಿ ವಾಲ್ಯೂಮ್ ನೋಡಿ ಇನ್ಕ್ರೀಸ್ ಆಗಿದೆ. ಈ ರೇಂಜ್ ಬಂದು ನೋಡಿ, ಇವಾಗ ಬಂದು 181 ರೇಂಜಲ್ಲಿದೆ. ಆ್ಯಂಡ್ ಇದೇ ಸುಮಾರು ಯಾವಾಗ ಇದು ಐ ಥಿಂಕ್ ಎಸ್ ನೋಡಿ 2022ರಲ್ಲಿ ಈ ರೇಂಜಲ್ಲಿತ್ತು, 184 180 ಆ ಲೆವೆಲಲ್ಲಿತ್ತು. ಸೊ ಇದು ಖಂಡಿತ ನಮಗೆ ಚಾರ್ಟ್ ನೋಡೋ ಪ್ರಕಾರ ಈ ಲೆವೆಲ್ ಬ್ರೇಕ್ ಆಗಿದೆ. ಬಟ್ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ನೋಡಬೇಕಂದ್ರೆ 185 ನೀವು ಎಂಟ್ರಿ ಆದರೂ ಕೂಡ ಇಲ್ಲಿಂದ ನಮ್ಮ ಟಾರ್ಗೆಟ್ ಖಂಡಿತ ₹20 ₹30 ಮೇಲೆ ಹೋಗುತ್ತೆ. ಇಲ್ಲಿಂದ ಒಂದು ₹213 ನಮ್ಮ ಇನ್ನು 230 ನಮ್ಮ ಟಾರ್ಗೆಟ್ ಆಗಿದೆ. ಬಟ್ ನೀವು ಈ ಲೆವೆಲಲ್ಲಿ ಎಂಟ್ರಿ ಆದರೆ ಈ ಲೆವೆಲಲ್ಲಿ ಸೊ ನಿಮ್ಮ ಸ್ಟಾಪ್ ಲಾಸ್ ನೋಡ್ಕೊಳ್ಳಿ 180ರಲ್ಲಿ. ನೀವು ಇಲ್ಲಿಂದ ಆಲ್ಮೋಸ್ಟ್ 160 ಅಥವಾ 170ಯಲ್ಲಿ 165 170ಯಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಆ್ಯಂಡ್ ಸ್ಟಾಪ್ ಲಾಸ್ ಇಲ್ದರೆ ಯಾರು ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್. ಯಾಕಂದರೆ ವಿತೌಟ್ ಸ್ಟಾಪ್ ಲಾಸ್ ತುಂಬ ಹೇಳೋಕ್ಕಾಗಲ್ಲ. ಯಾರೇ ಆಗಲಿ ಮಾರ್ಕೆಟಲ್ಲಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರೋರಾದರೂ ಯಾರು ಕರೆಕ್ಟ್ ಪ್ರಿಡಿಕ್ಟ್ ಮಾಡೋಕ್ಕಲ್ಲ. ಜಸ್ಟ್ ಈ ಬ್ರೇಕೌಟ್ ನೋಡ್ಬಿಟ್ಟು ನಾವು ಕೆಲವೊಂದು ನಮ್ಮ ಒಳ್ಳೆ ರಿಟರ್ನ್ಗೋಸ್ಕರ ಪ್ಲ್ಯಾನ್ ಮಾಡ್ಕೊಬೋದು. ಇಂಟ್ರಾಡೇ ಮಾಡಿದ್ರು ಇಂಟ್ರಾಡೇಲಿ ಕೂಡ ಸಣ್ಣ ಮಟ್ಟದೊಂದು ರಿಟರ್ನ್ ಬಂದರೆ ಎಕ್ಸಿಟ್ ಆಗ್ಬಿಡ್ಬೋದು. ಅಥವಾ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್ 1 ಮಂತು ಅಥವಾ 15 ದಿನ 20 ದಿನ 1 ಮಂತ್ ವೆಯ್ಟ್ ಮಾಡಿ ಕೂಡ ಹೋಲ್ಡ್ ಮಾಡಿ ನೀವು ಮಾಡ್ಕೊಬೋದು. ಸೊ ಇದಾಗಿತ್ತು ಲವೇಬಲ್ಲು. ನೆಕ್ಸ್ಟ್ ನಾವು ನೋಡೋಣ M&M ಫೈನಾನ್ಸ್ ಅಂತ. M&M ಫೈನಾನ್ಸ್ ಕೂಡ ಇಲ್ಲಿ ನೋಡ್ಬೋದು. M&M ಫೈನಾನ್ಸ್ ಇದು ಕೂಡ ನೋಡಿ, ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಸ್ ಹೋಗ್ತಾ ಇದೆ ಮೇಲೆ. ಆ್ಯಂಡ್ ವಾಲ್ಯೂಮ್ ಕೂಡ ಇಲ್ಲಿ ನೋಡ್ಬೋದು ನೀವು ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ನೋಡಿ ಕನ್ಸಾಲಿಡೇಟ್ ಆಲ್ಮೋಸ್ಟ್ ಜೂನಿಂದ ಕನ್ಸಾಲಿಡೇಟಲ್ಲಿ ಇತ್ತು. ಮತ್ತು ಪುನಃ ಈಗ ಈ ಲೆವೆಲ್ ಬ್ರೇಕ್ ಆಯ್ತು ಅಂದರೆ ಯಾವ ರೇಂಜ್ ಅಂತಂದರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, 323. ಒಂದು ವೇಳೆ 323 ಹೈ ಬ್ರೇಕ್ ಆಯ್ತು ಅಂದರೆ ಖಂಡಿತ ಇಲ್ಲಿಂದ ಖಂಡಿತ ಮೇಲೆ ಹೋಗುತ್ತೆ. ಸೊ ನಮ್ಮ ಟಾರ್ಗೆಟ್ ಆಗುತ್ತೆ 348 ಅಥವಾ 350. ಸೊ ಸ್ಟಾಪ್ ಲಾಸ್ ಇನ್ನೂ ಇಟ್ಕೊಳ್ಳಿ. ಇದು ಲೋ ಸ್ಟಾಪ್ ಲಾಸ್ ಏನಿದೆ ಇದು ಕ್ಲೋಸಿಂಗು 313 ಅಥವಾ
ಮುನ್ನೂರ ಹತ್ತು ಮತ್ತು 317 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಎಕ್ಸಿಟ್ ಮಾಡ್ಕೊಬೋದು ನೀವು. ಸೊ ಇದಾಗಿತ್ತು ನಮ್ಮ M&M ಕುರಿತಾಗಿ. ನೆಕ್ಸ್ಟ್ ನಾವು ನೋಡೋಣ ಮಹಾಮಾಯ ಸ್ಟೀಲ್ ಅಂದ್ಬಿಟ್ಟು. ಸೊ ಮಹಾಮಾಯ ಸ್ಟೀಲ್ ಬಗ್ಗೆ ನೋಡುವಾಗ ಇದು ವಾಲ್ಯೂಮ್ ನೋಡಿ ಯಾವ ಥರ ಸಾಲಿಡ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಇದರಲ್ಲಿ ಕನ್ಸಿಸ್ಟೆಂಟಿ ಗ್ರೀನ್ ಕ್ಯಾಂಡಲ್ಸ್ ಕಾಣ್ತಾ ಇದೆ. ಸೊ ನನ್ನ ಪ್ರಕಾರ ಇದು ನೋಡಿ ನೀವು ಈ ಲೆವೆಲ್ ಬಂದು ಎಷ್ಟಿದೆ ಈಗ 155. ಸೊ ಇದು ನೋಡಿ 2019 ಆ ಲೆವೆಲಲ್ಲಿತ್ತು. ಸೊ 155 ಇವಾಗ ಬ್ರೇಕ್ ಆಗಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟು 168, ಅದಾದಮೇಲೆ 180, ಅದಾದಮೇಲೆ 200, 215, 210, 216. ಸೊ ಇದು ನಮ್ಮ ಎರಡು ಮೂರು ಟಾರ್ಗೆಟ್ ಇರಲು ನಿಮಗೆ ಅಚೀವ್ ಆಗಿ ಮಾಡ್ಕೊಬೋದು. ಚಾನ್ಸಸ್ ತುಂಬ ಇದೆ. ಆ್ಯಂಡ್ ವಾಲ್ಯೂಮ್ ಕೂಡ ನೋಡ್ಬೋದು ಯಾವ ರೀತಿ ನೀವು ಇನ್ಕ್ರೀಸ್ ಆಗ್ತಾಯಿದೆ. ವಾಲ್ಯೂಮ್ ನೋಡಿ ಇಲ್ಲಿ ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತ. ಸೊ ಯಾವುದೇ ಕಾರಣಕ್ಕೂ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡೋದನ್ನ ಮರಿಬೇಡಿದೆ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ನೋಡಿ ಇದು ಕ್ಲೋಸಿಂಗ್ ಬಂದು ಲೋ ಬಂದು 145. ಸೊ ನೀವು ಇಲ್ಲಿಂದ ಬೇಕಾದ್ರೆ 145, 140 ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಮಾಡಿ. ಬಟ್ ನಿಮ್ಮ ರಿಟರ್ನ್ಗೆ ಅನುಸಾರ ನೀವು ಎಕ್ಸಿಟ್ ಹಾಕೊಂಡ್ಬಿಡ್ಬೋದು. ಸೊ ಆಮೇಲೆ ನಮ್ಮ ಲಾಸ್ಟು ನಾಟ್ಕೋ ಫಾರ್ಮಾ ಕೂಡ ತುಂಬ ದಿನಗಳಿಂದ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬುಲ್ಲಿಶ್ ಟ್ರೆಂಡಲ್ಲೇ ಇದೆ ಇದು. ಸೊ ಯಾರನ್ನ ಬೈ ಮಾಡಿ ಶಾರ್ಟ್ ಟರ್ಮ್ ಕೂಡ ಪ್ಲ್ಯಾನ್ ಮಾಡೋಂಗಿದ್ರೆ ಮಾಡ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಇದು. ಆಲ್ಮೋಸ್ಟ್ ನೋಡಿ ಎಷ್ಟಿದೆ ನಾಟ್ಕೋ ಫಾರ್ಮಾ. ಎಸ್ 1500, 1600 ಪ್ರೈಸಲ್ಲಿದೆ. ಬಟ್ ಎಕ್ಸ್ಕ್ಯೂಸ್ ಮಿ, ಇದು ನೋಡಿ ಈ ಲೆವೆಲಲ್ಲಿ ಯಾವಾಗಿತ್ತಂದರೆ 2020 ಆ ರೇಂಜಲ್ಲಿತ್ತು. ಆದರೆ ಇವಾಗ ಅದು ಆಲ್ಮೋಸ್ಟ್ ಬ್ರೇಕ್ ಆಗಿದೆ. ಆಲ್ಮೋಸ್ಟ್ ಅದು ಆ ಲೆವೆಲ್ ಅದು ಬ್ರೇಕ್ ಆಗಿ ಸೊ ಇವಾಗ ಇಲ್ಲಿವರೆಗೂ ಬಂದಿದೆ. ಅದು ವಾಲ್ಯೂಮ್ ನೋಡಿ ಯಾವ ಥರ ಮೇಲ್ಗಡೆ ಹೋಗಿದೆ. ಅಂದರೆ ಇಲ್ಲಿ ನೋಡಿ 1574 ಹೈ ಮಾಡಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ ಇದು 1800, 1900 ಖಂಡಿತ ಹೋಗುವಂಥ ಚಾನ್ಸಸ್ ಇದೆ. ಸೊ ಯಾವುದೇ ಕಾರಣಕ್ಕೂ ಎಂಟ್ರಿ ಆಯಿತು ಸ್ಟಾಪ್ ಲಾಸ್ ಹಾಕೋದು ಮಾತ್ರ ಮಡಿಬೇಡಿ. ಇಲ್ಲಿಂದ ಕೆಳಗಡೆಗೆ ನೀವು ಬೇಕಾದ್ರೆ ಲೋ 1436 ಸೆಕೆಂಡ್ ಸ್ಟಾಪ್ ಲಾಸ್ ಅಥವಾ ಫಸ್ಟ್ ಸ್ಟಾಪ್ ಲಾಸ್ 14 ಕೆಳಗಡೆ ಹಾಕ್ಕೊಬೋದು. ಇನ್ನೊಂದು 350, 1350, 1450 ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಎಂಟ್ರೆಂಟ್ ಎಕ್ಸಿಟ್ ಮಾಡ್ಕೊಬೋದು. ಸೊ ಸ್ಟಾಪ್ ಲಾಸ್ ಆಗದಿರ ಮಾತ್ರ ಟ್ರೇಡ್ ಮಾಡೋಕ್ಕೋಗಬೇಡಿ. ಆ್ಯಂಡ್ ಇಂಟ್ರಾಡೇಲಿ ಒಂದು ವೇಳೆ ಪ್ರಾಫಿಟ್ ಆಗ್ತಾಯಿದ್ರೆ ಎಕ್ಸಿಟ್ ಆಗಿಬಿಡಿ. ಬಟ್ ನಿಮ್ಮ ರಿಸ್ಕ್ ಅದು, ನೀವು ಪ್ಲ್ಯಾನ್ ಮಾಡಿ ಎಂಟ್ರೆಂಟ್ ಎಕ್ಸಿಟ್ ನೋಡ್ಕೊಳ್ಳಿ. ಆ್ಯಂಡ್ ಸೊ ಇದೇ ರೀತಿ ನೆಕ್ಸ್ಟ್ ಬೇರೆ ಸ್ಟಾಕ್ಸ್ಗಳ ಬಗ್ಗೆ ಆಗ್ತಾಯಿರ್ತೀನಿ. ಬ್ರೇಕ್ಔಟ್ ಸ್ಟಾಕ್ಸು ಸ್ವಿಂಗ್ ಟ್ರೇಡಿಂಗೋಸ್ಕರ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗೋಸ್ಕರ. ಥ್ಯಾಂಕ್ ಯು ಸೊ ಮಚ್. ಬಾಯ್.